First thing, deal with trauma, deal with your belief systems and do your numerology name change. ಯಾಕೆ ಹೇಳೋದಂದ್ರೆ ಐ ಹ್ಯಾವ್ ಸೀನ್ ಇನ್ ಮೈ 25 years of professional experience, other official and unofficial you can say is about 30 years, but otherwise 25 years, 26 years actually of professional experience ನಾನು ನೋಡಿದ್ದೀನಿ. ಯಾವಾಗ ಜನ ಏನಾದರೂ ಮಾಡಿಬಿಟ್ಟು ಲೈಕ್ ಯು ವಾಂಟ್ ಟು ರೀಚ್ ದಿಸ್ ಲೆವೆಲ್, ಯು ಡೂ ಲಾಡ್ ಆಫ್ ಥಿಂಗ್ಸ್, ನೀವು ಈ ಲೆವೆಲ್ಗೆ ಬರ್ತೀರಾ, ಬಟ್ ನಿಮ್ಮದು ಹೆಸರಿನಲ್ಲಿ ನಿಮ್ಮದು ನ್ಯೂಮರಾಲಜಿ ನಿಮ್ಮದು ಪರ್ಸ್ನಲ್ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಲೈಕ್ ಯುವರ್ ಬರ್ತ್ ನಂಬರ್, ಯುವರ್ ಲೈಫ್ ಪಾತ್ ನಂಬರ್, ನಿಮ್ಮ ಹೆಸರು, ಅದ್ನಲ್ಲಿ ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ನಾವು ಅದು ಕರೆಕ್ಟ್ ಮಾಡಿಲ್ಲ ಅಂದ್ರೆ ನಾವು ಇಲ್ಲಿ ಬರೋದು ತಿರ್ಗಾ ನಾವು ಕೆಳಗಡೆ ಬರೋದು, ನಾವು ಇಲ್ಲಿ ಬರೋದು ತಿರ್ಗಾ ಕೆಳಗೆ, ಬಿಕಾಸ್ ದಟ್ ಇಸ್ ಯೋರ್ ನೇಮ್. ನಮ್ಮ ಹೆಸರು ನಾವು ಡೈಲಿ ಅದು ನಮ್ಮ ಲೈಫ್ನಲ್ಲಿ ನಮ್ಮ ಹತ್ರ ಇರುತ್ತೆ. ಡೈಲಿ ಜನ ನಮಗೆ ನಮ್ದು ಹೆಸರಿನಲ್ಲಿ ಕರೀತಾರೆ, ನಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಕರೆಯಲ್ಲ, ಬಟ್ ಅದು ನಮ್ದು ಇಟ್ಸ್ ಲೈಕ್ ಯೋರ್ DNA. ನಮ್ಮ ಪೇರೆಂಟ್ಸ್ ನಾವು ಚೇಂಜ್ ಮಾಡಕ್ ಆಗಲ್ಲ, ಬಟ್ ನಮ್ದು ಲೈಫ್ನಲ್ಲಿ ಓಕೆ ಐ ಹ್ಯಾವ್ ಗಾಟ್ ಸಮ್ ಫೀಚರ್ಸ್ ವಿಚ್ ರಿಸೆಂಬಲ್ಸ್ ಮೈ ಪೇರೆಂಟ್ಸ್, but I can make some changes to my hair, to my clothes to look different. That is like your name. That is what changes your energy and changes what you attract and ಏನು ನೀವು ರಿಪೆಲ್ ಮಾಡ್ತೀರಾ. ತುಂಬ ಜನ ಯಾರು ರಿಪೀಟೆಡ್ ಫೇಲಿಯರ್ ನೋಡ್ತಾರೆ, ಮೋಸ್ಟ್ಲಿ ಅವ್ರ ಹೆಸರಿನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇನ್ ದ ಫಸ್ಟ್ 1 month, January till Chinese New Year, do all the correction work, whether vastu correction, nazar correction, ಟ್ರಾಮಾ ಕರೆಕ್ಷನ್, ಏನಾದರೂ ಮಾಡಿ ಎಲ್ಲ ಗಾರ್ಬೇಜ್ ರಿಲೀಸ್ ಮಾಡಬೇಕು. 2025 ನಲ್ಲಿ ಮಾಡಿಲ್ಲ ಅಂದರೆ ಜಾನ್ವರಿ ಟೈಮ್ ಇದೆ. ಆಫ್ಟರ್ ದ್ಯಾಟ್ ದಿಸ್ ಇಸ್ ದ ಇಯರ್ ಆಫ್ ದ ಫೈರ್ ಹಾರ್ಸ್. ಫುಲ್ ಥ್ರಾಟಲ್ನಲ್ಲಿ ನಮ್ಮ ಗಾಡಿ ಏರೋಪ್ಲೇನ್ ಥರ ಹೋಗಬೇಕು. ಸೊ ಅದಕ್ಕೆ ಯು ಹ್ಯಾವ್ ಟು ಗಿಯರ್ ಅಪ್ ಯುವರ್ ಎನರ್ಜೀಸ್, ಡೂ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್, ಡೂ ಮೆಡಿಟೇಷನ್, ಡೂ ಹೀಲಿಂಗ್. ಮತ್ಲಬ್ ಇದರ ಸೋ ಮೆನಿ ಟೆಕ್ನಿಕ್ಸ್ ಅದು ಇರುತ್ತೆ, ಯಾವುದರಲ್ಲಿ ನಮ್ದು ಎನರ್ಜಿ ಒಳ್ಳೆ ಮಾಡ್ಬೋದು.